ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿದ್ದಂತ ಭಾರತ ಏಕದಿನ ಮಾದರಿಯಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಭರ್ಜರಿ ಗೆಲುವನ್ನ ದಾಖಲು ಮಾಡಿದೆ ಅಂಡ್ ಸರಣಿ ಗೆದ್ದು ರಿವೆಂಜ್ ತೆಗೆದುಕೊಳ್ಳುವಂತ ಟಾರ್ಗೆಟ್ ನಲ್ಲಿದೆ. ನಾಳೆ ಸರಣಿಯ 2ನೇ ಪಂದ್ಯ ರಾಯ್ಪುರದಲ್ಲಿ ನಡೆಯಲಿದ್ದು ಈ ಪಂದ್ಯವನ್ನ ಗೆದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಭಾರತ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. ಹಾಗೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಡಬಲ್ ಸೆಂಚುರಿ ಬಾರಿಸ್ತಾರ? ವಿರಾಟ್ ಕೊಹ್ಲಿ ಅವರ ಭವಿಷ್ಯ ನಿಜವಾಗುತ್ತಾ? ಪ್ಲೇಯಿಂಗ್ 11 ಹೇಗಿರುತ್ತೆ, ಏನೆಲ್ಲ ಚೇಂಜಸ್ ಆಗಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಗೆದ್ದಿರುವಂತ ಭಾರತ ಇದೀಗ 2ನೇ ಪಂದ್ಯದ ಮೇಲೆ ಕಣ್ಣಿಟ್ಟಿದೆ. ಡಿಸೆಂಬರ್ 3ರಂದು ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಮ್ಯಾಚ್ ಫಿಕ್ಸ್ ಆಗಿದೆ. ಆಲ್ರೆಡಿ ಸೋಮವಾರ ಸಂಜೆಯೇ ಭಾರತ ತಂಡದ ಆಟಗಾರರು ರಾಯ್ಪುರವನ್ನ ತಲುಪಿದು ಪ್ರಾಕ್ಟೀಸ್ ಅನ್ನ ನಡೆಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಪಂದ್ಯದ ಆರಂಭಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಹೇಳಿದಂತ ಮಾತು ಸಿಕ್ಕಾಪಟ್ಟೆ ಕ್ರೇಜ್ ಹೆಚ್ಚಿಸಿದೆ. ರೋಹಿತ್ ಶರ್ಮಾ ಡಬಲ್ ಸೆಂಚುರಿ ಈಸ್ ಲೋಡಿಂಗ್ ಎನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ರಾಯ್ಪುರದಲ್ಲಿ ರೋಹಿತ್ ಡಬಲ್ ಸೆಂಚುರಿ ಬಾರಿಸ್ತಾರ? ರಾಂಚಿಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒನ್ ಮ್ಯಾನ್ ಶೋ ತರ ಪರ್ಫಾರ್ಮ್ ಮಾಡಿದ್ರು. 135 ರನ್ ಬಾರಿಸಿ ಸೌತ್ ಆಫ್ರಿಕಾ ಬೌಲರ್ಗಳ ಬೆವರಿಳಿಸಿದ್ರು. ಕೊಹ್ಲಿ ರಣಾರ್ಭಟದ ಮುಂದೆ ಉಳಿದೆಲ್ಲ ಆಟಗಾರರು ಅಕ್ಷರಶಃ ಮಂಕಾಗಿದ್ರು. ಹೀಗಾಗಿ ಮುಂದಿನ ಪಂದ್ಯದಲ್ಲೂ ಕೂಡ ಕೊಹ್ಲಿ ಕಡೆಯಿಂದ ಬಿಗ್ ಹಿಟ್ ಬರಲಿ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿದೆ. ಹಾಗೆ 2ನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಡಬಲ್ ಸೆಂಚುರಿ ಬಾರಿಸ್ತಾರ ಅನ್ನುವಂತ ನಿರೀಕ್ಷೆ ಇದೆ. ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್. ಮೊದಲ ಪಂದ್ಯದ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಡಬಲ್ ಸೆಂಚುರಿನ ಬಾರಿಸಬಹುದು, ಹಾಗೆ ಇನ್ನು ಜಸ್ಟ್ 2 ದಿನದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಅದನ್ನ ಗಳಿಸಬಹುದು ಅಂತ ನಾನು ಭಾವಿಸ್ತೇನೆ ಎಂದಿದ್ರು. ಸೊ ಕೊಹ್ಲಿ ಅವರ ಭವಿಷ್ಯ ನಿಜವಾಗುತ್ತಾ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಏಕದಿನ ಮಾದರಿಯಲ್ಲಿ ಕೊಹ್ಲಿಯಂತೆ ರೋಹಿತ್ ಕೂಡ ಪವರ್ ಹಿಟ್ಟರ್, ಹಲವು ದಾಖಲೆಗಳ ಸರ್ದಾರ ಕೂಡ. ಏಕದಿನ ಮಾದರಿಯಲ್ಲಿ 3 ದ್ವಿಶತಕ ಸಿಡಿಸಿದ ವಿಶ್ವದ ಏಕೈಕ ಬ್ಯಾಟರ್. ಏಕದಿನ ಮಾದರಿಯಲ್ಲಿ ಸೆಂಚುರಿ ಹೊಡೆಯೋದೇ ಸಾಧನೆ, ಅಂಥದ್ರಲ್ಲಿ ಡಬಲ್ ಸೆಂಚುರಿ ಅಂದ್ರೆ ಅದು ದೊಡ್ಡ ತಪಸ್ಸು. ಅದರಲ್ಲೂ ಕೂಡ 3 ಡಬಲ್ ಸೆಂಚುರಿ ಅಂದ್ರೆ ರೋಹಿತ್ ಎಂಥ ಬ್ಯಾಟರ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಜಗತ್ತಿನಲ್ಲೇ ODI ಮಾದರಿಯಲ್ಲಿ 3 ದ್ವಿಶತಕವನ್ನ ಸಿಡಿಸಿದಂತ ಏಕೈಕ ಬ್ಯಾಟರ್ ಆಗಿದ್ದಾರೆ ರೋಹಿತ್ ಶರ್ಮಾ. ಈ ಲಿಸ್ಟ್ ನಲ್ಲಿ ಸಿಂಗಲ್ ಡಬಲ್ ಸೆಂಚುರಿ ಸುಮಾರು ಜನ ಇದ್ರೂ ಕೂಡ ಬಟ್ 2 ಡಬಲ್ ಸೆಂಚುರಿ ಕೂಡ ಯಾರಿಂದಲೂ ಬಂದಿಲ್ಲ. ಅಲ್ಲದೆ ಹೈಯೆಸ್ಟ್ ಸಿಕ್ಸರ್ಗಳ ಪಟ್ಟಿಯಲ್ಲೂ ಕೂಡ ರೋಹಿತ್ ಶರ್ಮಾ ನಂಬರ್ 1 ಸ್ಥಾನದಲ್ಲಿದ್ದಾರೆ. 352 ಸಿಕ್ಸ್ ಹಿಡಿಸೋ ಮೂಲಕ ನಂಬರ್ 1 ಪಟ್ಟದಲ್ಲಿದ್ದಾರೆ. ಹೀಗಾಗಿ ಕೊಹ್ಲಿ ಕೂಡ ರೋಹಿತ್ ರಿಂದ ಮತ್ತೊಂದು ದ್ವಿಶತಕವನ್ನ ನಿರೀಕ್ಷೆ ಮಾಡಬಹುದು ಎಂದಿದ್ದಾರೆ. ಸೋಲು ಗೆಲುವಿನಲ್ಲಿ ಜೊತೆಯಲ್ಲೇ ಇರುವ ಜೋಡೆತ್ತು. ಟೀಂ ಇಂಡಿಯಾದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಏಕದಿನ ಮಾದರಿಯಲ್ಲಿ ಮಾತ್ರನೇ ಆಡ್ತಾ ಇರೋದು. 2027ರ ICC ವಿಶ್ವಕಪ್ ವರೆಗೂ ಕೂಡ ಆಡಬೇಕು, ಕಪ್ ಅನ್ನ ಎತ್ತಿ ಹಿಡಿಬೇಕು ಅನ್ನೋದು ಅವರಿಬ್ಬರ ಮಹದಾಸೆ. ಆದ್ರೆ BCCI ಇದಕ್ಕೆ ಒಪ್ಪುತ್ತಾ, ಪರ್ಮಿಷನ್ ಕೊಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಆದ್ರೆ ಪ್ರತಿ ಹಂತದಲ್ಲೂ ಮಾತ್ರ ರೋಹಿತ್ ಹಾಗೆ ಕೊಹ್ಲಿ ಒಬ್ರನ್ನ ಬಿಟ್ಕೊಟ್ಟಿಲ್ಲ. ವಿ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್ ಅನ್ನೋ ಥರನೇ ಇದ್ದಾರೆ. ಒಟ್ಟೊಟ್ಟಿಗೆ ಆಡಿ ಬಂದವರು T20 ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಒಂದೇ ಸಲ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅಂಡ್ ಮೈದಾನದಲ್ಲಿ ಆಡುವಾಗ್ಲೂ ಕೂಡ ಒಬ್ಬರ ಗೆಲುವನ್ನ ಮತ್ತೊಬ್ರು ತಾವೇ ಗೆದ್ದಂತೆ ಸೆಲೆಬ್ರೇಟ್ ಮಾಡ್ತಾರೆ. ಆಸೀಸ್ ನೆಲದಲ್ಲಿ ರೋಹಿತ್ ಶರ್ಮಾ ಶತಕ ಬಾರಿಸಿದಾಗ ವಿರಾಟ್ ಕೊಹ್ಲಿ ಜೊತೆಗೆ ಇದ್ದು ಬೆಂತಟ್ಟಿದ್ರು. ಈಗ ಸೌತ್ ಆಫ್ರಿಕಾ ವಿರುದ್ಧ ಕೊಹ್ಲಿ ಶತಕ ಬಾರಿಸಿದಾಗ ಡಗೌಟ್ ನಲ್ಲಿದ್ದಂತ ರೋಹಿತ್ ಫುಲ್ ಅಗ್ರೆಸಿವ್ ಮೋಡ್ ನಲ್ಲೇ ಸೆಲೆಬ್ರೇಟ್ ಮಾಡಿದ್ರು. ಹೀಗಾಗಿ ಇವರಿಬ್ಬರ ಪರ್ಫಾರ್ಮೆನ್ಸ್ ಮೇಲೆ ಮುಂದಿನ ಪಂದ್ಯದಲ್ಲಿ ಎಲ್ಲರ ಕಣ್ಣಿದೆ. 2ನೇ ಪಂದ್ಯ ಗೆದ್ರೆ ಸರಣಿ ಕೈವಶ. ಇನ್ನು ರಾಯ್ಪುರದಲ್ಲಿ ನಾಳೆ ನಡೆಯಲಿರುವಂತ 2ನೇ ಪಂದ್ಯದಲ್ಲಿ ಭಾರತ ಗೆದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಕೈವಶವಾಗುತ್ತೆ. ಮತ್ತೊಂದು ಕಡೆ ದಕ್ಷಿಣ ಆಫ್ರಿಕಾಗೆ ಸರಣಿಯನ್ನ ಜೀವಂತವಾಗಿರಿಸಿಕೊಳ್ಬೇಕು ಅಂದ್ರೆ ಈ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿದೆ. ಹೀಗಾಗಿ ಈ ಪಂದ್ಯದಲ್ಲಿ ಟಫ್ ಫೈಟ್ ಇರೋದಂತೂ ಪಕ್ಕ. ಹಾಗೆ ಟೆಂಬಾ ಬೌಮಾ ತಂಡಕ್ಕೆ ಕಂಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಹಾಗೆ ಹರಿಯಾಣಗಳ ಪಡೆ ಸಾಕಷ್ಟು ಸೂಪರ್ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಪ್ಲೇಯಿಂಗ್ 11 ನಲ್ಲಿ ಈ ಒಂದು ಬದಲಾವಣೆಯನ್ನ ನೋಡಬಹುದು. ಬಟ್ ಭಾರತ ಪ್ಲೇಯಿಂಗ್ 11 ಅಂತ ಬಂದ್ರೆ ಯಾವುದೇ ಬದಲಾವಣೆ ಇರೋದಿಲ್ಲ. ಕಳೆದ ಪಂದ್ಯದ ಆಟಗಾರರೇ ಮುಂದಿನ ಪಂದ್ಯಕ್ಕೂ ಕೂಡ ಕಂಟಿನ್ಯೂ ಆಗ್ತಾರೆ. ಬಟ್ ಬೌಲಿಂಗ್ ನಲ್ಲಿ ಸ್ವಲ್ಪ ಏನಾದ್ರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಅವರೇ ಕಣಕ್ಕಿಳಿತಾರ ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಇನ್ನು ಪಿಚ್ ಬಗ್ಗೆ ಹೇಳೋದಾದ್ರೆ ಇದುವರೆಗೂ ಕೂಡ ಈ ಪಿಚ್ ನಲ್ಲಿ ಅಂದ್ರೆ ನಾಳೆ ನಡೆಯಲಿರುವಂತ ಈ ಮೈದಾನದಲ್ಲಿ ಒಂದೇ ಒಂದು ಏಕದಿನ ಮಾದರಿಯ ಪಂದ್ಯ ಮಾತ್ರ ನಡೆದಿದೆ, ಅಂತಾರಾಷ್ಟ್ರೀಯ ಪಂದ್ಯ. ಅದು ಕೂಡ 2023ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಆ ಪಂದ್ಯವನ್ನು 8 ವಿಕೆಟ್ಗಳ ಅಂತರದಿಂದ ಗೆದ್ದುಕೊಂಡಿತ್ತು. IPL ಮತ್ತು T20 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದಾಗ
ಈ ಪಿಚ್ ಬೌಲಿಂಗ್ ಸ್ನೇಹಿ ಹಾಗೆ ಲೋ ಸ್ಕೋರಿಂಗ್ ಮೈದಾನವಾಗಿದೆ. ಬೌಲರ್ಗಳು ಹೆಚ್ಚಿನ ಸ್ವಿಂಗ್ ಅನ್ನ ಪಡಿಬಹುದು, ಹೀಗಾಗಿ ಬ್ಯಾಟರ್ಗಳಿಗೆ ಸ್ವಲ್ಪ ಕಷ್ಟವಾಗಬಹುದು. ಹೀಗಾಗಿ ನಾಳಿನ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಫೈನಲ್ ಆಗಿ ನಿಮ್ಮ ಪ್ರಕಾರ ನಾಳಿನ ಪಂದ್ಯದಲ್ಲಿ ಯಾರು ವಿನ್ ಆಗಬಹುದು? ರೋಹಿತ್ ಮತ್ತೆ ಕೊಹ್ಲಿ ನಡುವೆ ಇಬ್ಬರಲ್ಲಿ ಯಾರಿಂದ ಶತಕ ಬರಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.